ಈಗ ಈಗ ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಯಾರನ್ನು ಕೇಳದೆ ಯಾರಿಗೂ ಎದುರದೆ ನೀರನ್ನು ಬಿಡ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ನಾವು ಈಗಾಗಲೇ ನೀರು ಬಿಟ್ಟಿದ್ದೀವಿ, ನೀರು ಬಿಡ್ತಾ ಇದ್ದೀವಿ, ಇಲ್ಲಿ ನೀರು ಬಿಟ್ಟಿಲ್ಲ ಅಂತ ಕರ್ನಾಟಕದಲ್ಲಿ ಅಲ್ಲಿ ಅರ್ಜಿ ಹಾಕಿದ್ದಾರೆ ನೀರು ಬಿಡ್ತೀವಿ ಅಂತ, ಇಲ್ಲಿ ನೀರು ಬಿಟ್ಟಿಲ್ಲ ಅಂತ. ಇಡೀ ರೈತರಿಗೆ ಈ ಸರ್ಕಾರ ಮೋಸ ಮಾಡ್ತಾ ಇದ್ದಾರೆ, ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಮಂಡ್ಯದಲ್ಲಿ ತೀವ್ರ ಕಣ್ಣೀರಿನ ಕತೆ, ಮಂಡ್ಯದಲ್ಲಿ ಜನರಿಗೆ ನೋವಾಗಿದೆ, ಮಂಡ್ಯದಲ್ಲಿ ರೈತರಿಗೆ ನೀರು ಬಿಡ್ತಾ ಇಲ್ಲ, ಮಂಡ್ಯದಲ್ಲಿ ಕಾಲುವೆಗಳಿಗೆ ನೀರು ಬಿಡ್ತಾ ಇಲ್ಲ, ಕೆರೆಗೆ ನೀರು ಬಿಡ್ತಾ ಇಲ್ಲ. ಭಾಳ ನೋವಾಗಿದೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ವಿಧಾನಸಭೆಯಲ್ಲಿ ಪರಿಣಾಮಕಾರಿಯಾಗಿ ಮಾತಾಡ್ತಾ ಇಲ್ಲ ವಿರೋಧ ಪಕ್ಷದವರು. ನೀರು ಬಿಟ್ಟಿದ್ದಾರೆ, ಇದುವರೆಗೂ ಬಿಟ್ಟಿದ್ದಾರೆ, ಇದನ್ನು ಯಾರೂ ಕೇಳ್ತಾ ಇಲ್ಲ. ಈ ಕಡೆ JDSನವರು ಅವ್ರದ್ದೇ ರಾಜಕೀಯ, ಅವ್ರ ಪಕ್ಷದ್ದೇ ಒಂದು ರಾಜಕೀಯ, ಅವ್ರಿಗೆ ಕಾವೇರಿ ನೀರು ಬಿಟ್ಟಿರೋದು ಅವ್ರಿಗೂ ಬೇಕಾಗಿಲ್ಲ. ಮತ್ತು ಕಾಂಗ್ರೆಸ್ನಲ್ಲಿ ಅವ್ರಿಗೂ ಬೇಕಾಗಿಲ್ಲ, ಕಾಂಗ್ರೆಸ್ ನೀರು ಬಿಡ್ತಾ ಇದ್ದಾರೆ. ನಮಗೆ ನಿಜವಾಗಲೂ ಕಣ್ಣೀರಾಗ್ತಾ ಇದೆ, ನೋವಾಗ್ತಾ ಇದೆ. ಅತ್ಯಂತ ಗಂಭೀರವಾಗಿ ನಾವು ಹೇಳ್ತಾ ಇದ್ದೀವಿ. ಶನಿವಾರ ಯಾವ್ದು ಡೇಟು, ಯಾವ ವಾರ ಇವತ್ತು? ಶನಿವಾರ ದಿವಸ 22ನೇ ತಾರೀಕು ಬೆಂಗಳೂರಿನಿಂದ KRS ಕೃಷ್ಣರಾಜ ಸಾಗರದವರೆಗೂ ಕನ್ನಡತಿ ಪಕ್ಷ ಮೆರವಣಿಗೆ. ಕೃಷ್ಣರಾಜ ಸಾಗರವನ್ನು ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ, ಚಳುವಳಿ ಕಾರ್ಯಕ್ರಮ ಶನಿವಾರ ಬೆಳಿಗ್ಗೆ ಇಲ್ಲಿಂದ 11 ಗಂಟೆಗೆ ನಾವು ಬಿಡ್ತೀವಿ. ಅಲ್ಲಿ KRS ಹತ್ರ ತೀವ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಸಾಕು.